ನಮಸ್ಕಾರ ಎಲ್ರಿಗೂ. ನಮ್ಮಮ್ಮ ಇವತ್ತು ಟೊಮ್ಯಾಟೊ ಚಟ್ನಿ ಮಾಡಿದ್ದಾರೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. 5 ಟೊಮ್ಯಾಟೊ ಮತ್ತು 2 ಈರುಳ್ಳಿ ತಗೊಂಡಿದ್ದಾರೆ. ಅದಕ್ಕೆ ಬೇಕಾಗಿರೋಷ್ಟು ಒಣಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಂತೆಕಾಳು, 1 ಬಟ್ಲಷ್ಟು ಕಡಲೆಬೇಳೆ ತಗೊಂಡಿದ್ದಾರೆ. ಟೊಮ್ಯಾಟೊ ಕಟ್ ಮಾಡ್ತಿದ್ದಾರೆ. ಈಗ ಟೊಮ್ಯಾಟೊ ಕಟ್ ಮಾಡಾಗಿದೆ. ಮತ್ತೆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಈರುಳ್ಳಿನೂ ಅದೇ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿದ್ರಲ್ಲ, ಈರುಳ್ಳಿ ಈ ತರ ಕಟ್ ಮಾಡ್ಕೋಬೇಕು. ಈ ಕಡೆ ಸ್ಟವ್ ಮೇಲೆ ಕಡಾಯಿ ಇಟ್ಟು 3 ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾಯ್ದಾಗಿದೆ. ಕಡಲೆಬೇಳೆ ಹಾಕ್ತಾ ಇದ್ದಾರೆ. ಅದರ ಜೊತೆ 1 ಸ್ಪೂನ್ ಮೆಂತೆಕಾಳು ಹಾಕಿದ್ದಾರೆ. ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಇರಬೇಕು. ಒಂದು ಸ್ಪೂನ್ ಜೀರಿಗೆ ಹಾಕಬೇಕು. ಈಗ ತಗೊಂಡಿರೋ ಒಣಮೆಣಸಿಕಾಯಿನ ಅದ್ರಲ್ಲಿ ಹಾಕಬೇಕು. ಇದನ್ನ ಹೀಗೆ ಫ್ರೈ ಮಾಡ್ತಾ ಇರಬೇಕು. ಇದರ ಜೊತೆ ಹೆಚ್ಚಿರುವಂತ ಈರುಳ್ಳಿನ ಸೇರಿಸ್ಕೋಬೇಕು. ಹೆಚ್ಚಿರುವಂತ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಬೇಕು. ಇವಾಗ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಇದಕ್ಕೆ 1-2 ಸ್ಪೂನ್ ಬೆಲ್ಲ ಸೇರಿಸ್ಕೋಬೇಕು. ಈ ತರ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಸೌಟ್ ಇಟ್ಕೊಂಡು ಒಗ್ಗರಣೆ ಹಾಕೋಣ. ಅದಕ್ಕೆ 1-2 ಸ್ಪೂನ್ ಆಯಿಲ್, ಎಣ್ಣೆ ಕಾಯ್ದಾದ್ಮೇಲೆ 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತೆ ಚಿಟಿಕೆ ಇಂಗು. ಸ್ವಲ್ಪ ಕರಿಬೇವು, ಎಲ್ಲ ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಚಟ್ನಿಗೆ ಇದನ್ನ ಹಾಕೋಬೇಕು. ಇವಾಗ ನಮ್ಮಮ್ಮ ಮಾಡಿರೋ ಟೊಮ್ಯಾಟೊ ಚಟ್ನಿ ರೆಡಿ.